ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಳ ಹುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಲೇಔಟ್ ವಿನ್ಯಾಸ ಬಿಡುಗಡೆಗೆ ಕೋಟಿ ಲಂಚದ ಬೇಡಿಕೆ ಇಡ್ತಾರೆ. ಬುಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಎಂದು ಆರೋಪ. ಕೇಳಿದ್ದಕ್ಕೆ ಮೇಲಿನಿಂದ ಕೆಳಗೆ ಎಲ್ಲರಿಗೂ ಕೊಡಬೇಕಾಗುತ್ತದೆ ಅಂತಾರೆ ಚಂದ್ರಕಾಂತ್ ರೆಡ್ಡಿ. ಸುದ್ದಿಗೋಷ್ಠಿಯಲ್ಲಿ ಸತೀಶ್ ನೌಬಾದೆ ಗಂಭೀರ ಆರೋಪ. 73ನೇ NCC ದಿನಾಚರಣೆ ಅಂಗವಾಗಿ NCC ಕೆಡೆಟ್ ಮತ್ತು ಸಿಬ್ಬಂದಿಯಿಂದ 32 ಯೂನಿಟ್ ರಕ್ತದಾನ. NCC ಕೆಡೆಟ್ಗಳಲ್ಲಿ ನಿರ್ದಿಷ್ಟವಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಮೂಡಿಸಲು ರಕ್ತದಾನ ಜಾಗೃತಿ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಕ್ಯಾಪ್ಟನ್ VNL ರೆಡ್ಡಿ. ನವೆಂಬರ್ 25ರಂದು ಚಟ್ನಳ್ಳಿ ಮತ್ತು ಧರ್ಮಪುರ ಗ್ರಾಮಕ್ಕೆ ಭೇಟಿ ಕೊಡಲಿರುವ ಬಸವನಗೌಡ ಪಾಟೀಲ್ ಯತ್ನಾಳ್. ಬೆಳಿಗ್ಗೆ 11 ಗಂಟೆಗೆ ಗಣೇಶ ಮೈದಾನದಲ್ಲಿ ಬಹಿರಂಗ ಸಭೆ ಆಯೋಜನೆ. ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಮನವಿ ಸಲ್ಲಿಸಲಾಗುತ್ತೆ. ಅಮಿತ್ ಚಿಂಚೋಳೆ. ಇದ್ದಾರೆ. ಅವರ ಕಾಗದ ಪತ್ರಗಳು ಸರಿಯಾಗಿಲ್ಲ ಎಂದು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುತ್ತಾರೆ ಎಂದು ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಲೇಔಟ್ ನಿರ್ಮಾಣ ಮಾಡಿರುವಂತಹ ಸತೀಶ್ ಕಾಶಿನಾಥ್ ನೌಬಾದೆ ಅವರು ಗಂಭೀರ ಆರೋಪವನ್ನು ಮಾಡಿದರು. ಈ ಘಟನೆ ಕೊಡಬೇಕಾಗುತ್ತೆ, ಅಧ್ಯಕ್ಷರಿಗೆ ಕೊಡಬೇಕಾಗುತ್ತೆ. ಅಷ್ಟೇ ಯಾಕೆ ಬೆಂಗಳೂರಿನ ಆಯುಕ್ತರಿಗೂ ಕೂಡ ಲಂಚ ಕೊಡಬೇಕಾಗುತ್ತೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಕಮಿಷನ್ ಕೊಡಬೇಕಾಗುತ್ತೆ ಎನ್ನುವಂತಹ ಮಾತನ್ನ ರೆಡ್ಡಿ ಪದೇ ಪದೇ ಲೇಔಟ್ ಮಾಲೀಕರಿಗೆ ಹೇಳ್ತಾರೆ. ನನಗೂ ಕೂಡ ಹೇಳಿದ್ದ ಅನ್ನುವಂಥ ಮಾತನ್ನ ಸತೀಶ್ ನೌಬಾದೆ ಸುದ್ದಿಗೋಷ್ಠಿಯಲ್ಲಿ ಗಂಭೀರವಾಗಿ ಆರೋಪವನ್ನು ಮಾಡ್ತಾರೆ. ಕೋಟಿ ಹಣದ ಲಂಚ ಬೇಡಿಕೆ ಇಟ್ಟಿದ್ದಕ್ಕಾಗಿ ಬೆಂಗಳೂರಿನ ಆಯುಕ್ತರಿಂದ ಅನುಮತಿ ಪಡೆದುಕೊಂಡು ಬಂದು ಪುನಃ ಬುಡ ಕಚೇರಿಗೆ ತೆರಳಿ ವಿನ್ಯಾಸ ಬಿಡುಗಡೆ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೆ. ಬೆಂಗಳೂರಿನ ಆಯುಕ್ತರು ಹೇಳಿದ್ರೆ ಮಾಡಲೇಬೇಕು ಅನ್ನುವಂಥ ನಿಯಮ ಏನಾದರೂ ಇದೆಯಾ ಎನ್ನುವಂಥ ಸಬೂಬನ್ನು ಹೇಳ್ತಾರೆ ಚಂದ್ರಕಾಂತ್ ರೆಡ್ಡಿ. ಕೊನೆಗೆ 50 ಲಕ್ಷನಾದರೂ ಕೊಡಿ ಎಂದು ಚಂದ್ರಕಾಂತ್ ರೆಡ್ಡಿ ಕೇಳ್ತಾರೆ. ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ, ಇಡೀ ಲೇಔಟ್ ಮಾರಿದ್ರು ಕೂಡ ಅಷ್ಟೊಂದು ಇನ್ಕಮ್ ನನಗೆ ಆಗೋದಿಲ್ಲ ಅಂತ ಹೇಳಿ ಪರಿಪರಿಯಾಗಿ ನಾನು ಬೇಡ್ಕೊಂಡಿದ್ರು ಕೂಡ ನಾವು ಸಾಹೇಬ್ರಿಗೆ ಕೊಡಬೇಕಾಗುತ್ತೆ, ಎಲ್ರಿಗೂ ಕೂಡ ಈ ಒಂದು ಲಂಚ ನಾವು ಹಂಚಬೇಕಾಗುತ್ತೆ ಎನ್ನುವಂಥ ಮಾತನ್ನು ಕೂಡ ನಮ್ಗೆ ಅವ್ರು ಹೇಳಿದ್ದಾರೆ ಅಂತ ತಿಳ್ಕೊಂಡು ಸತೀಶ್ ನೌಬಾದೆ ಅವರು ತಿಳಿಸಿದರು. ಕೊನೆಗೆ ನನಗೆ ಹಣ ಕೊಡಲಿಕ್ಕೆ ಆಗದಿದ್ದಕ್ಕೆ ನಾನು ಲೋಕಾಯುಕ್ತ ಕಚೇರಿಗೆ ತೆರಳಿ ದೂರು ಸಲ್ಲಿಸಿದ್ದೆ. ಆದರೂ ನನಗೆ ಜೀವ ಬೆದರಿಕೆ ಕರೆಗಳು ಬರ್ತಾನೆ ಇವೆ, ನಿನಗೆ ಒಂದು ಕೈ ನೋಡ್ಕೊಳ್ತೇನೆ ಎನ್ನುವಂಥ ಮಾತನ್ನು ಒಂದು ಹೆದರಿಕೆಯನ್ನು ಹಾಕ್ತಾ ಇದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ಈಗಾಗಲೇ ಲೋಕಾಯುಕ್ತ ಪೊಲೀಸ್ ಬಲೆಗೆ ಬಿದ್ದರೂ ಕೂಡ ಶ್ರೀಕಾಂತ್ ಚಿಂಕೋಡೆ, ಚಂದ್ರಕಾಂತ್ ರೆಡ್ಡಿ ಹಾಗೂ ಅವರ ಸಹಚರರು ನನ್ನ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ಸತ್ಯಾಂಶವನ್ನು ತಿಳಿಸ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಾನೂನು ಪ್ರಕಾರ ಲೇಔಟ್ ಮಾಡುವ ನನ್ನಂತಹ ಅದೆಷ್ಟೋ ಜನರು ಲಂಚಕ್ಕೆ ಬಲಿಯಾಗ್ತಾ ಇದ್ದಾರೆ, ಅದು ನಿಲ್ಲಬೇಕು. ನಿಜವಾದ ರಿಯಲ್ ಎಸ್ಟೇಟ್ ಮಾಡುವವರಿಗೆ ನ್ಯಾಯ ಸಿಗಬೇಕಾದ್ರೆ, ನಿವೇಶನ ಖರೀದಿ ಮಾಡುವ ಬಡವರಿಗೂ ಕೂಡ ನ್ಯಾಯ ಸಿಗಬೇಕಾದ್ರೆ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು, ಅದನ್ನು CBI ತನಿಖೆಗೆ ಒಪ್ಪಿಸಬೇಕು ಅನ್ನುವಂಥ ಮಾತನ್ನು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಇದೇ ವೇಳೆ ಸತೀಶ್ ನೌಬಾದೆಯವರ ಕಾನೂನು ಸಲಹೆಗಾರರಾಗಿರುವಂತಹ ವಕೀಲರಾದ ಸತೀಶ್ ಕುಲಕರ್ಣಿ ಹಾಗೂ ಹಿರಿಯರಾದ ರಾಮಕೃಷ್ಣನ್ ಸಾಳೆಯವರು ಉಪಸ್ಥಿತರಿದ್ದರು. ನೀವು ವಿನ್ಯಾಸ ಬಿಡುಗಡೆ ಮಾಡಿಕೊಂತ ನಮಗೆ ನೋಟಿಸ್ ಕೊಟ್ಟರು. ದಿನಾಂಕ ಏಪ್ರಿಲ್ ದಿನಾಂಕದಂದು ರೇರಾ ಡಾಕ್ಯುಮೆಂಟ್ಸ್ ತಂದು ಅರ್ಜಿ ಕೊಟ್ಟು ವಿನ್ಯಾಸ ಬಿಡುಗಡೆ ಮಾಡಬೇಕಂತೇಳಿ
ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈಗ ಮಾಡ್ತೀನಿ ಆಗ ಮಾಡ್ತೀನಿ ಅಂತ ಹೇಳಿ ಸಮಯ ಸಾಧಿಸಿ ನಿಮ್ಮ ಲೇಔಟು ಲಾಸ್ಟಿಗೆ ನಿಮ್ಮ ಲೇಔಟ್ ಇಲ್ಲಿಗಲ್ ಇದೆ, ಅದಕ್ಕೆ ದುಡ್ಡು ಕೊಡಬೇಕು, ಇಲ್ಲಾಂದ್ರೆ ನಾವು ವಿನ್ಯಾಸ ಬಿಡುಗಡೆ ಮಾಡಲ್ಲ, ಈ ಥರ ಹೇಳಿ ನಾ ಕೆಲವೊಂದು ಇದರಲ್ಲಿ ನಿವೇಶನಗಳನ್ನು ಮಾರಾಟ ಮಾಡಿದೆ. ಪ್ಲಾಟ್ ಮಾರಾಟ ಮಾಡಿದಂಥ ವ್ಯಕ್ತಿಗಳನ್ನು ಕರೆದು ಅದು ಲೇಔಟ್ ಇಲ್ಲಿಗಲ್ ಇದೆ, ನಿಮ್ಮ ಹಣ ದುಡ್ಡು ವಸೂಲು ಮಾಡಿರಿ ಅಂಥೇಳಿ ಮಾರಾಟ ಮಾಡಿದಂಥ ವ್ಯಕ್ತಿಗಳನ್ನು ಮುಖಾಂತರ ನನಗೆ ಕಿರುಕುಳ ಮಾಡೋದು ಪ್ರಯತ್ನ ಮಾಡಿದ್ದಾರೆ. ಆದರೆ 50 ಲಕ್ಷ ದುಡ್ಡು ನಾ ಕೊಟ್ಟು ಮಾಡ್ಕೋಬೋದಾಗಿತ್ತು. ಚಂದ್ರಕಾಂತ್ ರೆಡ್ಡಿ ಅವರು ಸದಸ್ಯ ಯೋಜನಾ ಕಾರ್ಯದರ್ಶಿ ಇದ್ದಾರೆ ಅಲ್ಲಿ ಬುಡ ಆಫೀಸ್ನಲ್ಲಿ. ಅದಕ್ಕಾಗಿ ನಾನು ನಿನ್ನೆ 19ನೇ ತಾರೀಕಿಗೆ ಲೋಕ ಆಫೀಸ್ ಕಂಪ್ಲೇಂಟ್ ಕೊಟ್ಟು ಇದಕ್ಕಿಂತ ಮುಂಚೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು 13ನೇ ತಾರೀಕಿಗೆ ಬೆಂಗಳೂರಿನಿಂದ ಕಮಿಷನರ್ ಆಫೀಸ್ದಿಂದ ಇವರಿಗೂ ಮಾತಾಡಿದೆ. ಸಂಬಂಧಪಟ್ಟ ಬಂದಂಥ ವ್ಯಕ್ತಿಗಳು ಲೇಔಟ್ ಇಮಿಡಿಯೇಟ್ ಮಾಡಿ ಕೊಟ್ಟು ನನಗೆ ನೀವು ತಿಳಿಸ್ಬೇಕಂತ ಹೇಳಿದರು. ಬೆಂಗಳೂರಿನಿಂದ ಬಂದ ನಂತರ ನಾನು ಇವರ ಆಫೀಸ್ಗೆ ಹೋದೆ, ಬೂಡಾ ಆಫೀಸ್ಗೆ. ನಮ್ಮ ವಿನ್ಯಾಸ ಬಿಡುಗಡೆ ಮಾಡಿ ಸರ್, ಸಾಹೇಬರು ಹೇಳಿದ್ದಾರೆ ಅಂಥೇಳಿ. ಕಮಿಷನರ್ ಹೇಳಿದರು ವಿನ್ಯಾಸ ಬಿಡುಗಡೆ ಮಾಡಬೇಕಂತೇಳಿ ಎಲ್ಲಿ ನಿಯಮ ಇದೆ ಅಂಥೇಳಿ ನನಗೇನೋ ಹಾಸ್ಯಾಸ್ಪದ ಮಾತನಾಡಿ, ದುಡ್ಡು ಕೊಟ್ಟರೆ ಮಾಡ್ತೇವೆ, ಇಲ್ಲಾಂದ್ರೆ ದುಡ್ಡು ಕೊಡಲ್ಲದೆ ನಾವು ವಿನ್ಯಾಸ ಬಿಡುಗಡೆ ಮಾಡಲ್ಲ, ನೀವು ಕೊಟ್ಟ ದುಡ್ಡಿನಲ್ಲಿ ಎಲ್ಲರನ್ನೂ ಪಾಲಿದೆ. ಬೂಡಾ ಆಫೀಸ್ದಾಗ ಕಮಿಷನರ್ ಹಿಡ್ಕೊಂಡು ಸದಸ್ಯರು, ಇಲ್ಲಿನ ಉಸ್ತುವಾರಿ ಸಚಿವರಿಗೂ ದುಡ್ಡು ಕೊಡ್ತೇವೆ, ಹಾಗೂ ಸಂಬಂಧಪಟ್ಟ ಹಿರಿಯ ಬೆಂಗಳೂರು ಅಧಿಕಾರಿಗಳಿಗೂ ನಾವು ದುಡ್ಡು ಕೊಡ್ತಾ ಇದ್ದೇವೆ, ನೀವು ದುಡ್ಡು ಕೊಟ್ಟರೆ ನಾವು ಮಾಡ್ತೇವೆ ಅಂತ ಹೇಳಿದಲ್ಲದೆ, ಅಧ್ಯಕ್ಷರದ್ದು ಇದರಲ್ಲಿ ಏನಿಲ್ಲ, ಎಲ್ಲರಿಗೂ ಸರಿಸಮಾನವಾಗಿ ಪಾಲ ಹಂಚ್ಕೋತೇವೆ ನಾವು. ಅಧ್ಯಕ್ಷರು ಹಿಡ್ಕೊಂಡು ಸದಸ್ಯರು, ಇಲ್ಲಿಂದ ಉಸ್ತುವಾರಿ ಸಚಿವರಿಗೆ ಕೊಡ್ತೇವೆ, ಮೇಲಧಿಕಾರಿಗಳನ್ನು ನಾವು ದುಡ್ಡು ಕೊಡ್ತೇವೆ, ಅದ ಕಡೆ ನಮಗೆ ನೀವು ಕೊಡಲೇಬೇಕು, ಮಂತ್ಲಿ ನಾವು ಇಂತಿಷ್ಟು ಪೇಮೆಂಟ್ ಕೊಡೋದಿರುತ್ತೆ ಅಂತ ಹೇಳಿ ಚಂದ್ರಕಾಂತ್ ರೆಡ್ಡಿ ಅವರು ನನಗೆ ಕಿರುಕುಳ ಕೊಡೋ ಕಡೆಯಿಂದ ನಾನು ಇದು ಒಂದು ನ್ಯಾಯಸಮ್ಮತವಾಗಿ ನನ್ನ ಅಧಿಕಾರಿ ಇರೋ ಕಡೆ ಲೋಕಾಯುಕ್ತ ಆಫೀಸ್ ಕಂಪ್ಲೇಂಟ್ ಕೊಟ್ಟೆ. ಅವ್ರು 22ನೇ ತಾರೀಕು 1:40 ಸಂಬಂಧಪಟ್ಟ ಬುಡ ಆಫೀಸ್ಗೆ ಹೋದೆ. ಅವರು ಫಲಾನೆ ಮನುಷ್ಯ ಕಳಿಸಿ ನಾ ಲಂಚ ಪಡೆದ ವ್ಯವಸ್ಥೆಯಲ್ಲಿ ಲೋಕಾಯುಕ್ತ ದಾಳಿ ಮಾಡಿ ಸಂಬಂಧಪಟ್ಟ ದುಡ್ಡು ತಗೊಂಡಿವನು ಹಾಗೂ ಇವರಿಗೂ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದಾರೆ. ನಿನ್ನೆಯಿಂದ ನನಗೇನಂತಿದ್ದಾರೆ, ವಿನ್ಯಾಸ ಇಲ್ಲಿಗಲ್ ಇದೆ, ನವೋದಯವರು ಎಲ್ಲ ಕೆಲಸ ಇಲ್ಲಿಗಲ್ ಮಾಡ್ತಾರೆ ಅಂತ ಹೇಳಿ ಆಪಾದನೆ ಮಾಡುತ್ತಿದ್ದಾರೆ. ಹಾಗೂ ಚಂದ್ರಕಾಂತ್ ರೆಡ್ಡಿ ಇವರ ಸಹಚರಿಗಳು ಎಲ್ಲ ಇದು ಇವಂದು ಹಿಂಗೆ ಆಗಿದೆ, ಒಂದು ಕೈ ನೋಡಿಬಿಡಮ್ಮೆ, ಇಲ್ಲಿಗಲೇ ಮಾಡ್ತಾನೆ ಇವಂದು ಅಂಥೇಳಿ ನನಗೆ ಬೆದರಿಕೆ ಹಾಕುತ್ತಿದ್ದಾರೆ. ಹಾಗೂ ಬೂಡಾಯಿನ ಆಫೀಸ್ನಲ್ಲಿ ಅವ್ಯವಹಾರ ಇಷ್ಟಾಗಿದೆ ಅಂದರೆ ಪ್ರತಿಯೊಂದಕ್ಕೆ ದುಡ್ಡು ಬೇಕು. ದುಡ್ಡು ಹೆಂಗೆ ಕೇಳತ್ತಾರ ಅಂದ್ರೆ ಸಂಬಂಧಪಟ್ಟ ವಿನ್ಯಾಸಗಳು, ಕೆಲವೊಂದು ಕಾನೂನು ಅಡೆತಡೆಗಳನ್ನು ವಿನ್ಯಾಸ ಪೂರ್ಣಗೊಳ್ಳೋಕ್ಕೆ ಲೇಟ್ ಆಗುತ್ತಿದೆ. ನೋಟಿಸ್ ಕೊಟ್ಟು 2 ವರ್ಷಗಳ ಅವಧಿಯಲ್ಲಿ ವಿನ್ಯಾಸನ ಅನುಮೋದನೆ ಕಾಮಗಾರಿ ಪೂರ್ಣಗೊಳಿಸಲ್ಲ ಅಂತೇಳಿ ನೋಟಿಸ್ ಕೊಟ್ಟು ಸಂಬಂಧಪಟ್ಟ ವಿನ್ಯಾಸದ ಮಾಲೀಕರಿಗೂ ಹಾಗೂ ಡೆವಲಪರ್ಗೂ ಕರೆದಿ 73ನೇ NCC ದಿನಾಚರಣೆ ಅಂಗವಾಗಿ ಕರ್ನಾಟಕ ಏರ್ NCC ಬೀದರ್ 23 ನವೆಂಬರ್ 23ರಂದು ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಹುಟ್ಟಿಸಲು, ಹೆಚ್ಚಿಸಲು ಮತ್ತು ಸಾಮಾನ್ಯವಾಗಿ ಸಾರ್ವಜನಿಕರಲ್ಲಿ ಮತ್ತು ವಿಶೇಷವಾಗಿ NCC ಕೆಡೆಟ್ಗಳಲ್ಲಿ ನಿರ್ದಿಷ್ಟವಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಮೂಡಿಸಲಿಕ್ಕೆ ರಕ್ತದಾನ ಜಾಗೃತಿ ರ್ಯಾಲಿ ಮತ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಜಾಗೃತಿ ರ್ಯಾಲಿ ಬ್ರಿಮ್ಸ್ ಆಸ್ಪತ್ರೆಯಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ನೆಹರು ಕ್ರೀಡಾಂಗಣದ ಮೂಲಕವಾಗಿ ಬ್ರಿಮ್ಸ್ ಆಸ್ಪತ್ರೆಗೆ ತಲುಪಿತು. ಬ್ರಿಮ್ಸ್ ಆಸ್ಪತ್ರೆಯ ರಕ್ತನಿಧಿಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. NCC ಘಟಕದ ಕೆಡೆಟ್ಗಳು ಮತ್ತು ಸಿಬ್ಬಂದಿಯಿಂದ ಸುಮಾರು 32 ಯೂನಿಟ್ ರಕ್ತವನ್ನು ರಕ್ತನಿಧಿ ಕೇಂದ್ರದಲ್ಲಿ ದಾನ ಮಾಡಿದ್ರು. NCC ಘಟಕದ ಕಮಾಂಡಿಂಗ್ ಅಧಿಕಾರಿ ಗ್ರೂಪ್ ಕ್ಯಾಪ್ಟನ್ VNL ರೆಡ್ಡಿ ಅವರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮತ್ತು ಮಾಧ್ಯಮದ ಮಿತ್ರರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ರಕ್ತದಾನ ಮಹತ್ವ ಮತ್ತು ಸಮಾಜದಲ್ಲಿ ಉತ್ತಮ ನಾಗರಿಕನ ಒಂದು ಜವಾಬ್ದಾರಿಗಳ ಕುರಿತು ಒತ್ತಿ ಹೇಳಲಿಕ್ಕೆ, ಅವರ ಜವಾಬ್ದಾರಿಯನ್ನು ಜಾಗೃತಿ ಮಾಡಲಿಕ್ಕೆ, ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ, ಆಮೇಲೆ NCC ಕೆಡೆಟ್ಗಳಲ್ಲಿ ಈ ಕುರಿತು ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. 32 ಯೂನಿಟ್ ರಕ್ತದಾನ ಕೂಡ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ರೆಡ್ಡಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ 3 ಕಾರ್ ಏರ್ NCC, ಆಮೇಲೆ NCC ಸಿಬ್ಬಂದಿ, ಫ್ಲೈಟ್
ಲೆಫ್ಟಿನೆಂಟ್ ಅನೂಪ್ ಕುಮಾರ್ ಎಲಿಯಾ, ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಎಎನ್ಒ ಫ್ಲೈಯಿಂಗ್ ಆಫೀಸರ್ ನಾಗರಾಜ್, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಎಎನ್ಒ ಭಾಗವಹಿಸಿದರು. ಎನ್ಸಿಸಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. 32 ಯೂನಿಟ್ ರಕ್ತವನ್ನು ರಕ್ತದಾನ ಕೇಂದ್ರದಲ್ಲಿ ನೀಡಲಾಯಿತು. ಸ್ವತಃ ಏರ್ಫೋರ್ಸ್ ಅಧಿಕಾರಿಗಳೇ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಎನ್ಸಿಸಿ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅದು ಬ್ರಿಮ್ಸ್ ಆಸ್ಪತ್ರೆಯಿಂದ ಆರಂಭವಾಗಿ ಶಿವಾಜಿ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕವಾಗಿ ಪುನಃ ಬ್ರಿಮ್ಸ್ ಆಸ್ಪತ್ರೆಗೆ ತಲುಪಿತು. रेड्डी, कमांडिंग अफसर नंबर 3 कर्नाटका एयर एनसीसी स्क्वाड्रन का सीईओ हूँ। यहाँ हमारे साथ 120 बच्चे जो आए हुए हैं एनसीसी कैडेट्स, आज एनसीसी 73rd रेजिंग डे के ओकेशन में हम ब्लड डोनेशन कैंप एंड ब्लड डोनेशन अवेयरनेस रैली दोनों किया हुआ है। इस रैली में एनसीसी कैडेट्स ने स्लोगन्स के साथ साथ प्लेकार्ड्स भी यूज़ करते हुए बीदर का एरिया में अंबेडकर सर्कल, शिवाजी सर्कल, नेहरू स्टेडियम के द्वारा जाते हुए 3 किलोमीटर का जो रैली किया है, उस रैली में बच्चे ने बीदर सिटी को ये अवेयरनेस दे रहा है कि ब्लड डोनेशन देना कितना ज़रूरी है और खुद बच्चों के अंदर जो रिस्पॉन्सिबिलिटी सोसाइटी की तरफ अपना रिस्पॉन्सिबिलिटी में इनकलकेट करने के लिए एनसीसी ने अपना एक्टिविटीज़ के थ्रू इनका सोशल रिस्पॉन्सिबिलिटी भी बढ़ाना है और खुद का पर्सनालिटी डेवलपमेंट इम्प्रूव करने के लिए ऐसा एक्टिविटीज़ हम कंडक्ट करते हैं। इन सब एक्टिविटीज़ में सबसे इम्पॉर्टेंट एक्टिविटी हम जो कंसिडर करते हैं ब्लड डोनेशन कैंप, जिसमें बच्चे खुद जो एलिजिबल एनसीसी कैडेट्स है वो ब्लड डोनेट करेंगे। इस डोनेशन का 2 फ़ायदा है। एक, ये जो ब्लड डोनेट कर रहा है ये कोई ज़रूरत पेशेंट को हेल्प होगा अपना लाइफ सेविंग में या ट्रीटमेंट में। सेकंड, जो कैडेट जो ब्लड डोनेट कर रहा है उसका ब्लड रिसर्कुलेट होके उनका भी हेल्थ इम्प्रूव हो जाएगा। तो ये जो मैसेज जो है हम सोसाइटी को देना चाहता है थ्रू एनसीसी कैडेट्स, एंड कैडेट्स के अंदर भी एक सोशल रिस्पॉन्सिबिलिटी, गिविंग बैक टू सोसाइटी। ಮಾತನಾಡಿರುವಂತಹ ಅವರು ಅಂದು ನಗರಕ್ಕೆ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಆಗಿದ್ದರೋ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಪ್ರತಿಭಟನೆಯನ್ನು ದೇಶ ಬಚಾವ್ ಸಮಿತಿ ಬೀದರ್ ವತಿಯಿಂದ ಹಮ್ಮಿಕೊಳ್ಳಲಾದ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಏಕೆಂದರೆ ನಮ್ಮ ರೈತರು ಹಾಗೂ ನಮ್ಮ ದೇವಸ್ಥಾನಗಳು ಇವೆಲ್ಲ ಏನಾಗಿದೆ ಅಂದರೆ ವಕ್ಫ್ ಎಂಬ ಈ ಬೋರ್ಡ್ನಲ್ಲಿ ಹೋಗಿದೆ. ಆದ ಕಾರಣ ಇಂದು ನಾವು ಇದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ಆಗಮಿಸುತ್ತಿರುವ ನಮ್ಮ ಎಲ್ಲ
ಹಿಂದೂ ಫೈರ್ ಬ್ಯಾಂಡ್ ಆದ ಕೆಲವು ಶಾಸಕರು ಯಾರೇನೆಂದರೆ ಬಿಜಾಪುರ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳರು ಹಾಗೂ ಪ್ರತಾಪ್ ಸಿಂಹ ಹಾಗೂ ಮಾಜಿ ಸಚಿವರು, ರಾಜ್ಯದ ಮಾಜಿ ಮಂತ್ರಿಗಳು ಶ್ರೀ ರಮೇಶ್ ಜಾರಕಿಹೊಳಿ, ರಾಜ್ಯದ ಮಾಜಿ ಸಚಿವರು ಶ್ರೀ ಅರವಿಂದ್ ಲಿಂಬಾವಳಿ, ಮೈಸೂರಿನ ಹಿಂದೂ ಫೈರ್ ಬ್ಯಾಂಡ್ ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಂಸದರಾದ GM ಸಿದ್ದೇಶ್ವರ್, ಮಾಜಿ ಸಚಿವರಾದ ಶ್ರೀ ಕುಮಾರ್ ಬಂಗಾರಪ್ಪ ಹಾಗೂ ಹರಿಹರ ಶಾಸಕರಾದ ಬೇಟಿ ಹರೀಶ್, ಮುಖಂಡರಾದ BV ನಾಯಕ್, ಶ್ರೀ ಮಾಜಿ ಶಾಸಕರಾದ ಚಂದ್ರಪ್ಪ, ಶ್ರೀ NR ಸಂತೋಷ್ ರವರು, M ಭಾರತ್ ಬಿರಾದರ್ ಹಾಗೂ ಇತರರು ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಸುಮಾರು ದಿನಗಳಿಂದ ಈ ವಕ್ಫ್ ಬೋರ್ಡ್ ಅಂತಕ್ಕಂತಹ ಒಂದು ಕಾನೂನ ಬಂದ್ಬಿಟ್ಟು ಕೆಲವು ರೈತರ ಆಸ್ತಿಗಳನ್ನ ಅವರು ವಕ್ಫ್ ಬೋರ್ಡ್ ಆಸ್ತಿನ ಅಂತ ಹೇಳಿಬಿಟ್ಟು ಅಲ್ಲಿ ಬೋರ್ಡ್ಗಳನ್ನು ಹಾಕಿಬಿಟ್ಟು ವಶಪಡಿಸ್ಕೊಳ್ತಿದ್ದಾರೆ. ಆದ ಕಾರಣ ಇದು ಬರೀ ನಮ್ಮ ಬೀದರ್ ಜಿಲ್ಲೆಯಲ್ಲೇ ಅಲ್ಲ, ನಮ್ಮ ಇಡೀ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಹಾಗೂ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ, ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವೇನಂತಂದ್ರೆ 25ನೇ ತಾರೀಕು ದಿವಸ ವಕ್ತ್ ಹಟಾವ್ ದೇಶ್ ಬಚಾವ್, ಇದನ್ನು ವಕ್ತ್ ಬೋರ್ಡ್ನ ಕಾನೂನು ಇದೆ, ಇದನ್ನು ರದ್ದುಗೊಳಿಸಬೇಕಂತ ಹೇಳಿ ನಾವು 25ನೇ ತಾರೀಕು ದಿವಸ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟವನ್ನು ಸಮಿತಿಯ ಅಧ್ಯಕ್ಷರು ಅಂತಂದ್ರೆ ಅಮಿತ್ ಚಿಂಚೋಳಿ ಸಮಿತಿಯ ಅಧ್ಯಕ್ಷರು ಅಮಿತ್ ಚಿಂಚೋಳಿ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ 25ನೇ ತಾರೀಕಿನ ದಿವಸ ನಾವು ನಮ್ಮ ಕೆಲವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ಶಾಸಕರುಗಳನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಅದೇ ರೀತಿ ಕೂಡ ಇವಾಗ ನಮ್ಮ ಅಧ್ಯಕ್ಷರು, ಈ ಸಮಿತಿಯ ಒಂದು ಅಧ್ಯಕ್ಷರು ಹೇಳಿದ ಹಾಗೆ ಎಲ್ಲರ ಹೆಸರುಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೂ ಹಾಗೂ ಮುಖಂಡರುಗಳಿಗೂ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಹಿಂದೂ ಪರ ಸಂಘಟನೆಗಳಿಗೂ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ 25ನೇ ದಿವಸ ನಾವು ಈ ವಕ್ತ್ ಹಟಾವ್ ದೇಶ್ ಬಚಾವ್ ಅಂತಕ್ಕಂಥ ಒಂದು ರ್ಯಾಲಿನ ಹಮ್ಮಿಕೊಳ್ಳಲಾಗಿದೆ. ಈ ರ್ಯಾಲಿಯ ಬಗ್ಗೆ ನಾವು ನಮ್ಮ ರೈತರಿಗೂ ಹಾಗೂ ನಮ್ಮ ಎಲ್ಲ ಹಿಂದೂಗಳಿಗೂ ಒಂದು ಸಂದೇಶನ ಕೊಡ್ತಾ ಇದ್ದೀವಿ ಈ ಮಾಧ್ಯಮದ ಮುಖಾಂತರ. 25ನೇ ತಾರೀಕು ದಿವಸ ಪ್ರತಿಯೊಬ್ಬರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಈ ಪ್ರತಿಯೊಂದು ಯಾವುದೇ ಊರಾಗಿರ್ಬೋದು, ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ತಾಲೂಕು ಆಗಿರ್ಬೋದು, ಪ್ರತಿಯೊಬ್ಬ ರೈತಗೂ ಕೂಡ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ನಮ್ಮ ಎಲ್ಲ ರೈತರುಗಳಿಗೆ ನಾವು ಹೇಳಕ್ ಇಷ್ಟಪಡ್ತಿದ್ದೀವಿ. ಅದಕ್ಕೋಸ್ಕರ ರ್ಯಾಲಿಯಲ್ಲಿ ಸೇರಿಬಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತ ಬಾಂಧವರು, ನಮ್ಮ ಅಣ್ಣ ತಮ್ಮವರು, ಎಲ್ಲ ಹಿಂದೂ ಪರ ಸಂಘಟನೆಗಳು ಹಾಗೂ ಎಲ್ಲ ತಾಲೂಕಿನ ಶಾಸಕರು, ಮುಖಂಡರು ಎಲ್ಲರೂ ಸೇರಿಬಿಟ್ಟು ಈ ಒಂದು ಗಣೇಶ್ ಮೈದಾನದಲ್ಲಿ, ಬೀದರ್ ಜಿಲ್ಲೆಯ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಒಂದು ಕಚೇರಿವರೆಗೆ ಒಂದು ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಆದ ಕಾರಣ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸಹೋದರರು ಹಾಗೂ ಶಾಸಕರು, ಮುಖಂಡರುಗಳು ಎಲ್ಲರೂ ರೈತರುಗಳನ್ನು ಎಲ್ಲರೂ ಸೇರಿಬಿಟ್ಟು ಈ ಒಂದು ರ್ಯಾಲಿಯನ್ನ ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳಿ ಈ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದೀವಿ. ಈ ರ್ಯಾಲಿ 10 ಗಂಟೆಗೆ ಪ್ರಾರಂಭವಾಗ್ತದೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗ್ತದೆ. ಸುಮಾರು ಒಂದು 2-3 ತಾಸುಗಳ ಈ ರ್ಯಾಲಿ ನಡೆಯುತ್ತೆ. ಆದ ಕಾರಣ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ, ರೈತರಿಗೂ, ಶಾಸಕರಿಗೂ, ಯುವ ಮುಖಂಡರಿಗೂ ಹಾಗೂ ನಮ್ಮ ಹಿಂದೂ ಪರ ಸಂಘಟನೆದವರಿಗೂ ಪ್ರತಿಯೊಬ್ಬರಿಗೂ ಯಾಕಂದ್ರೆ ಈ ವಕ್ಫ್ ಬೋರ್ಡ್ ಅಂತಕ್ಕಂತಹ ಕಾನೂನು ಏನಿದೆ, ಎಲ್ಲ ರೈತರ ಜಮೀನುಗಳಿಗೆ ಹೋಗ್ಬಿಟ್ಟು ಇದು ನಮ್ಮದು ಅಂತೇಳಿ ಅವರು ಬೋರ್ಡ್ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಕಾನೂನನ್ನು ರದ್ದು ಮಾಡ್ಬೇಕಂತೇಳಿ ನಾವು ಇದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಈ ಹೋರಾಟದಲ್ಲಿ ಎಲ್ಲರೂ ಭಾಗವಾಗಬೇಕಂತೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಎಲ್ಲರೂ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.